ಮೂಡಾ ಫೈಟ್ ಹಗರಣ ವರ್ಸಸ್ ಹಗರಣ ಹೋರಾಟ ದೋಸ್ತಿ ಹೋರಾಟ ಕಾಂಗ್ರೆಸ್ ಟಕ್ಕರ್ ರಣತಂತ್ರ ಏನೆಲ್ಲ ಆಗ್ತಾ ಇದೆ ನೋಡಿ ರಾಜ್ಯ ರಾಜಕಾರಣದಲ್ಲಿ ಅಭಿವೃದ್ಧಿ ಬೇಡ ಇನ್ನೊಂದು ಬೇಡ ಜನರ ಸಮಸ್ಯೆ ಬೇಡ ಇವರ ಹಗರಣಗಳದ್ದೇ ಸದ್ದು ಹೋರಾಟದ್ದೇ ವಿಚಾರ ಹೇಗಿದೆ ಪಾದಯಾತ್ರೆ ವರ್ಸಸ್ ಜನಾಂದೋಲನ ಯಾತ್ರೆ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಕಾಂಗ್ರೆಸ್ನ ತಂತ್ರಗಾರಿಕೆ ಏನು ಇನ್ನೂ ಕರ್ನಾಟಕದ ಜನ ಏನೆಲ್ಲ ನೋಡಬೇಕು ಮೂಡಾ ಹಗರಣವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ನೋಡೋಣ ಮೂಡಾ ಹಗರಣ ಖಂಡಿಸಿ ಸರ್ಕಾರದ ವಿರುದ್ಧ ದೋಸ್ತಿ ಸಮರವನ್ನ ಸಾರ್ತಾ ಇದೆ ಇಂದಿನಿಂದ ಬಿಜೆಪಿ ಜೆಡಿಎಸ್ ನಾಯಕರು ಮೈಸೂರು ಚಲೋವನ್ನ ಹಮ್ಮಿಕೊಂಡಿದ್ದಾರೆ ಕೆಂಗೇರಿಯಿಂದ ಚಾಲನೆ ನೀಡಲಿದ್ದಾರೆ ಬಿಎಸ್ವೈ ಎಚ್ಡಿಕೆ ಇವತ್ತು ಬೆಳಗ್ಗೆ 9:30ಕ್ಕೆ ಬೃಹತ್ ಪಾದಯಾತ್ರೆಗೆ ಚಾಲನೆಯನ್ನ ನೀಡಲಾಗುತ್ತೆ ಯಡಿಯೂರಪ್ಪ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಚಾಲನೆ ನೀಡ್ತಾರೆ ಮೂಡಾ ಹಗರಣ ಖಂಡಿಸಿ 8 ದಿನಗಳ ಪಾದಯಾತ್ರೆ ನಡೆಯುತ್ತೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಎಚ್ ಡಿ ಕುಮಾರಸ್ವಾಮಿ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಭಾಗಿಯಾಗಿರ್ತಾರೆ ಹಾಲಿ ಮಾಜಿ ಶಾಸಕರು ಕಾರ್ಯಕರ್ತರಿಗೆ ಜೆಡಿಎಸ್ ಬಿಜೆಪಿ ಕರೆ ಕೊಟ್ಟಿದೆ ಪಾದಯಾತ್ರೆ ಸಂಬಂಧ ಪೋಸ್ಟರ್ ಅನ್ನ ಜೆಡಿಎಸ್ ಬಿಡುಗಡೆ ಮಾಡಿದೆ ಜನ ಸಾಯ್ತಾ ಇದ್ದಾರೆ ನೆರೆ ಬಂದಿದೆ ಈಗ ಯಾರ್ರೀ ಪಾದಯಾತ್ರೆ ಮಾಡ್ತಾರೆ ಅಂತ ಹೇಳ್ತಿದ್ದಂತ ಕುಮಾರಸ್ವಾಮಿ ಅವರು ಮತ್ತೆ ಯೂಟರ್ನ್ ತಗೊಂಡು ಈಗ ಪಾದಯಾತ್ರೆಗೆ ಒಪ್ಕೊಂಡಿದ್ದಾರೆ ಇವತ್ತು ಅವರು ಚಾಲನೆ ನೀಡ್ತಾ ಇದ್ದಾರೆ ಅಂಡ್ ಪೋಸ್ಟರ್ ಕೂಡ ರಿಲೀಸ್ ಮಾಡಿದ್ದಾರೆ ಯಾವುದಾದ್ರೂ ಒಬ್ಬ ಜನನಾಯಕರಾಗ್ಲಿ ಅಥವಾ ಜನಪ್ರತಿನಿಧಿಗಳಾಗ್ಲಿ ಅಭಿವೃದ್ಧಿ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಲ್ಲಿ ನನ್ನ ಕ್ಷೇತ್ರದಲ್ಲಿ ಅಂತ ಪಾದಯಾತ್ರೆನ ಯಾರಾದ್ರೂ ಮಾಡಿದಿದ್ರೆ ಆಗ ಇವರನ್ನ ನಿಜವಾಗ್ಲೂ ಜನಪರ ಕಾಳಜಿ ಇರೋರು ಅಂತ ಒಪ್ಕೊಳ್ಬಹುದಾಗಿತ್ತು ಆದ್ರೆ ಆಲ್ ಪಾರ್ಟಿ ಸ್ಕ್ಯಾಮ್ ಮೂಡಾ ಇದೆಯಲ್ಲ ಎಲ್ಲಾ ಪಕ್ಷದವರು ಕೂಡ ಅದರ ಫಲಾನುಭವಿಗಳಿದ್ದಾರೆ ಅಂಥದ್ರಲ್ಲಿ ಯಾವ ನೈತಿಕತೆಯನ್ನ ಇಟ್ಕೊಂಡು ನೀವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀರಿ ರಾಜ್ಯದ ಜನ ಥೂಚಿ ಅಂತ ಇದ್ದಾರೆ ನಿಮ್ಗಳಿಗೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಆನಂದ್ ಸದ್ಯ ಪಾದಯಾತ್ರೆ ಹಗರಣ ರಾಜ್ಯದ ಜನ ಇನ್ನೂ ಏನೆಲ್ಲ ಇವರ ಸರ್ಕಸ್ಗಳನ್ನ ನೋಡಬೇಕು ಅಂತ ಗೊತ್ತಿಲ್ಲ ಆದ್ರೆ ಈ ಪಾದಯಾತ್ರೆ ಅಂತೂ ಇವತ್ತೇನೋ 9:30ಗೆ ಆರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಚಾಲನೆ ಸಿಗುತ್ತೆ ಅಂತ 8 ದಿನಗಳ ಪಾದಯಾತ್ರೆ ಕುಮಾರಸ್ವಾಮಿ ಅವರು 2 ಸಲ ಯೂಟರ್ನ್ ಹೊಡೆದಿದ್ದಾರೆ ಒಂದ್ಸಲಿ ಬೇಕು ಅಂದ್ರು ಒಂದ್ಸಲಿ ಬೇಡ ಅಂದ್ರು ಈಗ ಮತ್ತೆ ಪಾದಯಾತ್ರೆಗೆ ಚಾಲನೆ ನೀಡೋದಕ್ಕೆ ನಿಂತ್ಕೊಂಡಿದ್ದಾರೆ ಸೊ ಒಟ್ಟಾರೆ ಈ ಪಾದಯಾತ್ರೆ ಯಾವ ಹಂತಕ್ಕೆ ಹೋಗ್ಬಹುದು ಯಾವ ರೀತಿ ತಯಾರಿ ನಡೆದಿದೆ ಚಂದ್ರ ಪ್ರಮುಖವಾಗಿ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಕ್ರಮ ಎಸಗಿದ್ದಾರೆ ಅಂತ ಬಿಜೆಪಿ ನಾಯಕರು ಇವತ್ತು ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಕಳೆದ ಒಂದು ಅಧಿವೇಶನದ ಸಂದರ್ಭದಲ್ಲೂ ಕೂಡ ಇಡೀ ಅಧಿವೇಶನದ ಉದ್ದಕ್ಕೂ ಬಿಜೆಪಿ ನಾಯಕರು ಬಹಳಷ್ಟು ಒಂದು ಹೋರಾಟವನ್ನು ಮಾಡಿ ಯಾವುದೇ ರೀತಿಯ ಒಂದು ಚರ್ಚೆಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಈಗ ಪಾದಯಾತ್ರೆ ಮೂಲಕ ಮತ್ತೊಂದು ರೀತಿಯ ಒಂದು ರಾಜಕೀಯ ಒಂದು ಪ್ಲಾನ್ ಒಂದು ರಾಜಕೀಯ ಸ್ಟ್ರಾಟಜಿ ಮಾಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು ಇವತ್ತು ಬೆಂಗಳೂರಿಂದ ಮೈಸೂರು ಚಲೋ ಹಮ್ಮಿಕೊಂಡಿದ್ದಾರೆ ಈಗ ಪ್ರಮುಖವಾಗಿ ಕೆಂಗೇರಿಯಿಂದ ಕೆಂಪಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ಬಿಡದಿ ಕಡೆ ಪ್ರಯಾಣ ಬೆಳೆಸೋದಕ್ಕೆ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹಾಗೆ ವಾಲ್ಮೀಕಿ ನಿಗಮದಲ್ಲಾಗಿರ್ತಕ್ಕಂಥ ಹಗರಣಗಳ ವಿಚಾರವಾಗಿ ರಾಜ್ಯಪಾಲರ ಒಂದು ಎಂಟ್ರಿನೂ ಕೂಡ ಆಗಿದೆ ಮುಡಾ ಒಂದು ಸ್ಕ್ಯಾಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಭಾಗಿಯಾಗಿದ್ದಾರೆ ತಮ್ಮ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅನ್ನೋ ಒಂದು ವಿಚಾರವನ್ನು ಮುಂದಿಟ್ಟು ಅವರಿಗೆ ನೋಟಿಸ್ ಅನ್ನು ಕೂಡ ಇಶ್ಯೂ ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಕುರ್ಚಿಗೂ ಕೂಡ ಕಂಟಕ ಎದುರಾಗಿರ್ತಕ್ಕಂಥದ್ದು ಇದೇ ಒಂದು ಸಂದರ್ಭವನ್ನು ಇವರು ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಈ ಒಂದು ಸಂದರ್ಭವನ್ನು ಬಳಸಿಕೊಂಡು ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತು ಕೆಂಗೇರಿಯ ಕೆಂಪಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ ಬಳಿಕ ಪಾದಯಾತ್ರೆಗೆ BY ವಿಜಯೇಂದ್ರ ಆರ್ ಅಶೋಕ್ ಹಾಗೆ ಕುಮಾರಸ್ವಾಮಿ ಅವರು ಚಾಲನೆಯನ್ನು ನೀಡಲಿದ್ದಾರೆ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗ್ತಕ್ಕಂಥ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಪ್ರತಿನಿತ್ಯ ಸುಮಾರು 20 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ರೂಪುರೇಷೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಈಗ ಕೆಂಗೇರಿಯಿಂದ ಬಿಡದಿವರೆಗೆ 20 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತಾರೆ ನಾಳೆ ಬಿಡದಿಯಿಂದ ರಾಮನಗರಕ್ಕೆ ಪಾದಯಾತ್ರೆ ಮಾಡಿ ಅಲ್ಲಿ ವಾಸ್ತವ್ಯನ ಹೂಡೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈಗಾಗಲೇ ದಾರಿ ಉದ್ದಕ್ಕೂ ದೊಡ್ಡ ದೊಡ್ಡ ಒಂದು ಬ್ಯಾನರ್ಗಳನ್ನು ಹಾಕಿ ಹಾಗೆ ಕಟೌಟ್ಗಳನ್ನು ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ನೋಡ್ಬೋದು ದಾರಿ ಪಾದಯಾತ್ರೆ ಎಲ್ಲೆಲ್ಲಿ ಸಾಗುತ್ತೋ ಅಲ್ಲೆಲ್ಲನೂ ಕೂಡ ಈ ರೀತಿಯ ಒಂದು ದೊಡ್ಡ ದೊಡ್ಡದ
ಒಂದು ಬ್ಯಾನರ್ಗಳನ್ನು ಕೂಡ ಅಳವಡಿಕೆ ಮಾಡಿರ್ತಕ್ಕಂಥದ್ದು. ಈ ಒಂದು ಪಾದಯಾತ್ರೆಯಲ್ಲಿ ಬಿಜೆಪಿ ಮತ್ತು JDSನ ಸುಮಾರು 10,000ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗಿಯಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನೀವು ಹೇಳಿದ್ದು ನಿಜ, ಯಾವುದೇ ಒಂದು ಅಭಿವೃದ್ಧಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾರು ಕೂಡ ಹೋರಾಟವನ್ನು ಮಾಡಲ್ಲ, ಪಾದಯಾತ್ರೆಗಳನ್ನು ಮಾಡಲ್ಲ. ಆದರೆ ಇವರ ಒಂದು ರಾಜಕೀಯ ಒಂದು ತೆವಲಿಗಾಗಿ, ರಾಜಕೀಯ ಒಂದು ಲಾಭಕ್ಕಾಗಿ ಈ ರೀತಿಯ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮುಡಾ ಹಗರಣದಲ್ಲಿ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಕೂಡ ನಾಯಕರು ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಅವರ ವಿರುದ್ಧವೂ ಕೂಡ ಆರೋಪ ಇದೆ, ಯಡಿಯೂರಪ್ಪ ಅವರ ವಿರುದ್ಧವೂ ಕೂಡ ಆರೋಪ ಆಗಿರ್ತಕ್ಕಂಥದ್ದು. ಹಾಗೆ GT ದೇವೇಗೌಡ, ಸಾರಾ ಮಹೇಶ್ ಸೇರಿದಂತೆ ಬಹಳಷ್ಟು ಒಂದು ನಾಯಕರು ಮುಡಾ ವಿಚಾರದಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅನ್ನೋ ಒಂದು ಆರೋಪಗಳು ಇರ್ತಕ್ಕಂಥದ್ದು. ಈ ಎಲ್ಲದರ ಮೇಲೂ ಕೂಡ ತನಿಖೆ ಆಗಿದ್ದೇ ಆದರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾನೂನಿನ ಒಂದು ಕುಣಿಕೆಯಲ್ಲಿ ಸಿಲುಕಿಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ. ಆದರೆ ಈಗ CM ಸಿದ್ದರಾಮಯ್ಯನವರ ವಿಚಾರವಾಗಿ ಮುಡಾ ಒಂದು ಬದಲಿ ಸೈಟನ್ನು 45 ಬದಲಿ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಎಂಟ್ರಿನೂ ಕೂಡ ಇದೆ. ಜೊತೆಗೆ BJP ಹೈಕಮಾಂಡ್ ನಾಯಕರು ಕೂಡ ಈ ಒಂದು ಹಗರಣದ ಕಡೆ ವಿಶೇಷವಾದಂಥ ಒಂದು ಗಮನವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಹೇಗಾದರೂ ಮಾಡಿ ಈ ಒಂದು ಪಾದಯಾತ್ರೆಯನ್ನು ಸಕ್ಸಸ್ ಮಾಡಲೇಬೇಕು, ತಮ್ಮ ಅಸ್ತಿತ್ವವನ್ನು ಕೂಡ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಗೋಜಿಗೆ BY ವಿಜೇಂದ್ರ ಹಾಗೆ ಆರೋಶಕ್ ಅವರು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪಾದಯಾತ್ರೆಯೂ ಕೂಡ ಇದಾಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ BY ವಿಜೇಂದ್ರ ಹಾಗೆ ಆರೋಶಕ್ ಅವರು ಬಹಳಷ್ಟು ಒಂದು ತೀವ್ರವಾದಂಥ ಒಂದು ನಿಗಾವನ್ನು ಹಾಗೆ ವಿಶೇಷವಾದಂಥ ಒಂದು ಗಮನವನ್ನು ಈ ಒಂದು ಪಾದಯಾತ್ರೆಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಪಾದಯಾತ್ರೆಯಲ್ಲಿ BJPಯಲ್ಲೇ ಅಪಸ್ವರವನ್ನು ಕೇಳ್ಪಟ್ಟಿತ್ತು. ಒಂದು ಕಡೆ ಯತ್ನಾಳ್, ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಪಾದಯಾತ್ರೆಗೆ ವಿರೋಧವನ್ನು ಮಾಡಿದರು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಆರಂಭದಲ್ಲಿ ವಿರೋಧವನ್ನು ಮಾಡಿ ಈಗ BJP ಹೈಕಮಾಂಡ್ ಎಚ್ಚರಿಕೆ ಕೊಟ್ಟ ಒಂದು ಹಿನ್ನೆಲೆಯಲ್ಲಿ ಈಗ ಪಾದಯಾತ್ರೆಗೆ ಅವರು ಕೂಡ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಪಾದಯಾತ್ರೆ 7 ದಿನವೂ ಕೂಡ ಸುಸೂತ್ರವಾಗಿ ನಡೆಯುತ್ತೋ ಇಲ್ವೋ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕೆ ಇರತಕ್ಕಂಥದ್ದು. ಯಾಕಂದರೆ ಈ ಪಾದಯಾತ್ರೆ ವಿಚಾರವಾಗಿ BJPಯಲ್ಲೇ ಒಂದಷ್ಟು ಗುಂಪುಗಾರಿಕೆ, BJPಯಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ BY ವಿಜೇಂದ್ರ, ಆರೋಶಕ್ ಅವರ ನಾಯಕತ್ವಕ್ಕೆ BJPಯಲ್ಲೇ ಅಪಸ್ವರ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪಾದಯಾತ್ರೆ ಯಶಸ್ವಿ ಆಗುತ್ತೋ ಇಲ್ವೋ ಅಂತಲೂ ಕೂಡ ನೋಡಬೇಕು. ಮತ್ತೊಂದು ಕಡೆ ಈ ಪಾದಯಾತ್ರೆಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಜನಾಂದೋಲನ ಸಭೆಗಳನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ತಾನೇ ಬಿಡದಿಯಲ್ಲಿ DK ಶಿವಕುಮಾರ್ ಅವರು ತಮ್ಮ ಅಪಾರ ಬೆಂಬಲಿಗರ ಜೊತೆ ಜನಾಂದೋಲನ ಸಭೆಯನ್ನು ನಡೆಸಿದರು. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.